ಈ ಸ್ಥಿತಿ ನನಗೆ ಸಿಕ್ಕಿದ್ಯಾ? ನೀನು ಹುಷಾರಾಗಬೇಕು, ನೀನು ಮಾತಾಡಬೇಕು, ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡಬೇಕು. ನನಗೆ ಏನ್ ನಡೀತು ಅನ್ನೋದು ನಿಜ ಗೊತ್ತಾಗ್ಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ಪ್ರಶಾಂತವಾಗಿ ಮಲಗಿದ್ದಾನೆ. ಪ್ರಾಣ ಸ್ನೇಹಿತ ಅಂತ ನಿನ್ನ ಹತ್ರ ಬಿಟ್ಕೊಂಡಿದ್ದಕ್ಕೆ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿಲ್ಲ. ಏಯ್, ಎದ್ದೇಳೋ ಎದ್ದೇಳೋ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಓ ಮೈ ಗಾಡ್, ಇವನಿನ್ನೂ ಬದುಕಿದಾನ? ಇವನ್ ಬದುಕಿರೋ ವಿಷಯ ವೀರುಗೆ ಹೇಗೆ ಗೊತ್ತಾಯ್ತು? ಮುಗೀತು, ನನ್ ಕತೆ ಮುಗೀತು. ವೀರುಗೆ ಸತ್ಯ ಎಲ್ಲ ಗೊತ್ತಾದ್ರೆ ವೀರು ನನ್ನನ್ನು ಸುಮ್ಮನೆ ಬಿಡ್ತಾನ? ಏನ್ ಮಾಡ್ಲಿ? ಡಾಕ್ಟರ್, ಇವ್ನಿಗೆ ಯಾವ ಪ್ರಜ್ಞೆ ಬರುತ್ತೆ? ಇವ್ನು ಮತ್ತೆ ಯಾವ ಕೂತು ಮಾತಾಡ್ತಾನೆ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ಸರ್. ಇವ್ರಿಗೆ ಫಿಸಿಕಲಿ ಯಾವ ತೊಂದರೆನೂ ಇಲ್ಲ, ಕಂಪ್ಲೀಟಾಗಿ ಹುಷಾರಾಗೇ ಇದ್ದಾರೆ. ಆದರೆ ಕೋಮದಿಂದ ಮಾತ್ರ ಆಚೆ ಬಂದಿಲ್ಲ. ಸತ್ಯ, ಈ ಪೃಥ್ವಿ ಬದುಕಿದ್ರು ಸತ್ಯ ಶವ ತರನೇ ಇದ್ದಾನೆ. ಹೇಗಿದ್ರು ವೀರುಗೆ ಇವನ್ ಯಾವ ಸತ್ಯ ಹೇಳಕ್ಕೂ ಆಗಲ್ಲ, ವೀರುಗೆ ಯಾವ ಸತ್ಯ ಗೊತ್ತಾಗೋದು ಇಲ್ಲ. ಅದನ್ನ ಬೋರೆ ಸುಬ್ಬು, ನಾನು ಇವನ ಜೊತೆ ಮಾತಾಡಲೇಬೇಕು. ಡಾಕ್ಟ್ರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಇವನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನ್ನ ಗುಣ ಮಾಡಿ ಇವನು ಮತ್ತೆ ಪ್ರಜ್ಞೆ ಬರಬೇಕು. ನಾನು ಇವನ ಜೊತೆ ಮಾತಾಡಲೇಬೇಕು. ಅಪ್ಪ, ಯಾವುದೇ ಕಾರಣಕ್ಕೂ ಇವನಿಗೆ ಪ್ರಜ್ಞೆ ಬರಬಾರ್ದು. ಇವನು ವೀರು ಜೊತೆ ಮಾತಾಡಬಾರ್ದು. ಇವನ್ ಪ್ರಾಣ ಹೋಗ್ಲೇಬೇಕು, ಅದು ಇಲ್ಲೇ ಹೋಗ್ಬೇಕು. ಹಲೋ, ಇಷ್ಟು ದಿನ ಸತ್ ಹೋಗಿದ್ದ ಅಂತ ಅನ್ಕೊಂಡಿದ್ದ ಪೃಥ್ವಿ ಇನ್ನು ಬದುಕಿದ್ದಾನೆ. ಹೌದು, ಇಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾನೆ. ಪ್ರತಿ ಸಲ ಅವನು ನನ್ನ ಕೈ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈಗ ನೋಡಿದ್ರೆ ಇಲ್ಲಿ ಹಾಸ್ಪಿಟಲ್ ಇದ್ದಾನೆ. ಅವನ ಆಯುಸ್ಸು ತುಂಬಾ ಗಟ್ಟಿಯಾಗಿದೆ. ನೋಡಿ, ಅವನು ಹೇಗೂ ಪ್ರಜ್ಞೆ ಇಲ್ಲ. ಅವನು ಉಸಿರಾಡ್ತಿರೋ ಶವದ ತರ ಬಿದ್ದಿದ್ದಾನೆ. ನೋಡಿ, ನೀವು ಇಮಿಡಿಯೇಟ್ ಆಗಿ ಬಂದು ಅವನ ಉಸಿರನ್ನ ನಿಲ್ಲಿಸ್ಬೇಕು. ಅಷ್ಟೇ ನಿಮ್ ಕೆಲಸ. ಅವನು ಬದುಕಿದ್ದಾನೆ ಅಂತ ನೋಡಿ ನನಗೆಷ್ಟು ಶಾಕ್ ಆಯ್ತು. ಅವನು ಸತ್ತು ಹೋದ ಅನ್ನೋ ಸುದ್ದಿ ಕೇಳಿ ನನಗಷ್ಟೇ ಸಂತೋಷ ಆಗ್ಬೇಕು. ನಾನು ಈಗಲೇ ಹಾಸ್ಪಿಟಲ್ ಲೊಕೇಶನ್ ಕಳಿಸ್ತೀನಿ. ಬೇಗ ಬಂದು ನಿಮ್ಮ ಕೆಲಸ ಮುಗಿಸ್ಬಿಟ್ಟು ಹೋಗಿ. ಮುಗಿಸಿದ ತಕ್ಷಣ ನನಗೆ ಕಾಲ್ ಮಾಡಿ. ಅರ್ಥ ಆಯ್ತಾ? ನೀವೇನು ಮಾಡ್ತಿರೋ, ಹೇಗೆ ಮಾಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಅವನಿನ್ನು ಮುಂದೆ ಬದುಕಿರಬಾರ್ದು ಅಷ್ಟೇ. ಇಮಿಡಿಯೇಟಾಗಿ ಬನ್ನಿ. ಅವನು ಜೀವಂತವಾಗಿದ್ದಾನೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಅವನು ಬದುಕಿದ್ದಾನೆ. ವೀರು, ನೀವು ಮಾತಾಡ್ತಿರೋದು? ಹೇಳಿದ್ನಲ್ಲ, ನನ್ನ ಆತ್ಮೀಯ ಸ್ನೇಹಿತ ಅಂತ. ಅವನ್ನ ನೋಡಿ ಮಾತಾಡ್ಸೋಣ ಅಂತ ಹೋದೆ. ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳೋಣ ಅಂತ ಹೋದೆ. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವನು ಕೋಮಾಲಿದ್ದಾನೆ. ನಿಮಗೆ ಬೆಲೆ ಕೊಟ್ಟು ನಾನು ಅವನ್ನ ಮೀಟ್ ಮಾಡೋಣ ಅಂತ ಹೋದೆ. ಈಗ ಈ ಪರಿಸ್ಥಿತಿನಲ್ಲಿದ್ದೀನಿ. ಈಗಲೂ ನನಗೆ ಅವನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಸುತ್ತರಾಮ್ ಇಷ್ಟ ಇಲ್ಲ. ಹೆಸರು ಕೇಳಿದ್ರೇ ನನ್ನ ರಕ್ತ ಕುದಿಯುತ್ತೆ. ಇರ್ಬೋದು ವೀರು, ಈಗ ನಿಮ್ ರಕ್ತ ಕುದೀತಿರ್ಬೋದು. ಆದ್ರೆ ಮುಂದೆ ಒಂದು ದಿನ ಸತ್ಯ ಏನು ಅಂತ ಗೊತ್ತಾದಾಗ ಇಂಥ ಮಾತುಗಳನ್ನ ಆಡಿದ್ದಕ್ಕೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಅವ್ನು ನನಗೆ ಎಂತ ಮೋಸ ಮಾಡ್ದ ಅಂತ ನಿಮಗೆ ಗೊತ್ತಿಲ್ಲ. ಸ್ನೇಹದ ಹೆಸರಲ್ಲಿ, ಪ್ರೀತಿ ಹೆಸರಲ್ಲಿ
ನಾನು ತುಂಬಾ ನೊಂದಿದ್ದೀನಿ ಜಾನಕಿ ಅವರೇ. ಕ್ಷಮಿಸಿ ವೀರು ಅವರೇ. ನಿಮ್ ಕೋಪಕ್ಕೆ, ನಿಮ್ ಆವೇಶಕ್ಕೆ, ನಿಮ್ ಮನಸ್ಸಿಗಾಗಿರೋ ನೋವಿಗೆ ನನಗ್ ಕಾರಣ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಎಷ್ಟು ಆಳವಾಗಿ ನೋವಾಗಿದೆ ಅನ್ನೋದು ನನಗ್ ಗೊತ್ತಾಗ್ತಿದೆ. ನಿಮ್ ಸ್ನೇಹಿತರು ಕೋಮಾದಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಯಾಕೆ? ಏನಾಯ್ತು? ಅವನ ಮೇಲೆ ಶೂಟೌಟ್ ಆಯ್ತು. ಯಾರೋ ಅವನ್ನ ಗುಂಡಿಟ್ಟು ಕೊಲ್ಲಕ್ ಪ್ರಯತ್ನ ಪಟ್ರು. ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವ್ರು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಲ್ವಾ? ಅವ್ರ ಬದುಕಿನಲ್ಲಿ ಅಂಥದ್ದು ಯಾವುದೋ ಒಂದು ರಹಸ್ಯ ಇರ್ಬೋದು ಅಲ್ವಾ? ಇಷ್ಟು ವರ್ಷ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು. ಆದ್ರೆ ಒಂದಂತೂ ನಿಜ ವೀರು ಅವರೇ, ಸತ್ಯಕ್ಕೆ ಸಾವಿಲ್ಲ. ನೀವ್ ಅಂದ್ಕೊಂಡಿರೋದೇ ಸತ್ಯನೋ ಅಥವಾ ನೀವ್ ಅಂದ್ಕೊಂಡಿರೋದಕ್ಕೂ ಮೀರಿ ಇನ್ನೊಂದು ಸತ್ಯ ಇದೆಯೋ ಯಾರಿಗೂ ಗೊತ್ತಿಲ್ಲ. ನಿಜವಾದ ಸ್ನೇಹ ಆಗ್ಲಿ, ನಿಜವಾದ ಪ್ರೀತಿಗಾಗ್ಲಿ ಯಾವತ್ತೂ ಮೋಸ ಆಗಲ್ಲ. ಹಾಗೊಂದ್ ವೇಳೆ ಆಗಿದ್ರೆ ಅದು ನಿಜವಾದ ಸ್ನೇಹನೂ ಅಲ್ಲ, ನಿಜವಾದ ಪ್ರೀತಿನೂ ಅಲ್ಲ. ನೀವು ಒಂದ್ ಕ್ಷಣ ನೆನಪು ಮಾಡ್ಕೊಳ್ಳಿ. ನಿಮ್ ಸ್ನೇಹ ಆಗ್ಲಿ, ನಿಮ್ ಪ್ರೀತಿ ಆಗ್ಲಿ, ನೀವು ಅವ್ರ ಜೊತೆ ಚೆನ್ನಾಗಿದ್ದಾಗ ಕಳೆದಿದ್ದ ಕ್ಷಣನ ನೆನಪು ಮಾಡ್ಕೊಳ್ಳಿ. ಒಂದೇ ಒಂದ್ಸಲನಾದ್ರೂ ಅದೆಲ್ಲ ನಿಮ್ಗೆ ನಾಟಕ ಅಂತ ಅನ್ಸಿತ್ತಾ? ಇಲ್ಲ. ಹಾಗಾದ್ರೆ ನಿಮ್ ಮನಸ್ಸು ನಿಮ್ಗೆ ಮೋಸ ಮಾಡಿಲ್ಲ. ನಿಮ್ ಸ್ನೇಹಿತ ನಿಮ್ಗೆ ಮೋಸ ಮಾಡಿದಾನೆ ಅಂತ ಅನ್ಸಿರ್ಬೋದು, ಆದ್ರೆ ನಿಮ್ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆ ಸ್ನೇಹದ ಬಗ್ಗೆ ಖಂಡಿತ ನಂಬಿಕೆ ಇದೆ. ಅಂತ ಸ್ನೇಹಕ್ಕೆ ಸಾವಿಲ್ಲ. ನೀವು ನಿಮ್ ಸ್ನೇಹಿತನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳಾಗ್ಲಿ,